ಬೇಗ ಮಾತನಾಡಿ ಎಲ್ಲರಿಗೂ ಕಾನೂನಿನ ಅರಿವನ್ನ ಗೋಸ್ಕರ ಮಾಡಬೇಕಾಗಿರುವಂತ ಕೆಲಸ ಮಾಡಿದ್ರೆ ಜಾಯಿಂಟ್ ಅಪ್ಲಿಕೇಶನ್ಸ್ ನ ರಿಜೆಕ್ಟ್ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ. ಈಗ ಅದನ್ನ ಚಾಲೆಂಜ್ ಮಾಡಿ ಸುಮಾರು ಸಂಸ್ಥೆಗಳು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಫೇವರಬಲ್ ಆರ್ಡರ್ಸ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕೇಳೋದು ಇಷ್ಟೇನೆ, ಜಾಸ್ತಿ ಸಂಖ್ಯೆ ನಾನು ಬನ್ನಿ, ಎಲ್ಲರೂ ಬನ್ನಿ. ನಾನು ಜಡ್ಜ್ಮೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಏನೋ ಪಾಯಿಂಟ್ ಇಲ್ಲ, ಯಾಕೆಂದ್ರೆ ನಂಜುಂಡೇಗೌಡ ಸರ್ ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ಹೇಳುವಂಥದ್ದು ಏನೂ ಇಲ್ಲ, ಜಾಸ್ತಿ ಜನ ಬನ್ನಿ, ಒಂದು ಕಮಿಟಿ ರಚನೆ ಮಾಡಿ, ಕಮಿಟಿ ಮೆಂಬರ್ಸ್ ಬನ್ನಿ, ಕೂತ್ಕೊಡಿ, ನಮ್ಮ ಹತ್ರ ಕ್ವಶನ್ಸ್ ಕೇಳಿ, ನಾವು ಅದನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ನಿಮಗೋಸ್ಕರ ನಾವು ಹೊರಡೋದಕ್ಕೆ ರೆಡಿ ಇದೀವಿ, ನೀವೆಲ್ಲೂ ಒಟ್ಟವಿ ಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಭವಿಷ್ಯ ನಿಧಿ ಪ್ರಾಧಿಕಾರಸ್ಥರ ವಿಳಂಬನೆಯೊತ್ತಿಗೆ ಭಾರತ್ ಮಾತಾಕ್ಕೆ EPS 95 ಪಿಂಚಣಿದಾರ ಭಾರತ್ ಪ್ರತಿ ತಿಂಗಳು ಸಹ ನಾವು PF ಗೆ ಕಾಂಟ್ರಿಬ್ಯೂಷನ್ ಮಾಡಿದೀವಿ. ಅದೇ ದುಡ್ಡು ಅಕ್ಯುಮುಲೇಟ್ ಆಗಿ ಸಾವಿರಾರು ಕೋಟಿ ಹಣವನ್ನ ನಮ್ಮ PF ಆಫೀಸಲ್ಲಿ ಸಂಘಟನೆ ಆಗಿದೆ. ಅದರಲ್ಲಿ ಬರುವಂತ ಬಡ್ಡಿ ದುಡ್ಡನ್ನ ಈ ಎಲ್ಲ ನಾಯಕರುಗಳು ಸಹ 5 ಸ್ಟಾರ್ ಹೋಟ್ಲಲ್ಲಿ ಇದ್ದು ಫ್ಲೈಟ್ ಅಲ್ಲಿ ಬಂದು ಮಜಾವನ್ನು ಮಾಡುವ ಅನ್ನೋದಕ್ಕೆ ಉಪಯೋಗಿಸ್ತಿದ್ದಾರೆ. ಅದೇ ನಾವು ಏನು ಹಣವನ್ನ ಕಟ್ಟಿದಂತ ಜನ ಏನ್ ಮಾಡ್ತಿದೀವಿ ಅಂದ್ರೆ ಬಿಸಿಲು ನಿಂತ್ಕೊಂಡಿದೀವಿ, ಕೂತಿನೋದಕ್ಕೆ ಚೇರ್ ಇಲ್ಲ, ಸರಿಯಾಗಿ ನಮಗೆ ಊಟ ಮಾಡೋದಕ್ಕೂ ಸಹ ನಮ್ಮ ಕಾರ್ಮಿಕರಿಗೆ ಅನುಕೂಲಗಳಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಸಂಘಟನೆ ಏನ್ ಮಾಡ್ತಾ ಇದೆ, ನಾವು ಈಗ ಎಲ್ಲ KSRTC ಇರ್ಬೋದು, BMPC ಇರ್ಬೋದು, ITA, HMT ಏನೇನು ಸಂಘಟನೆಗಳಿವೆ, ಬೆಂಗಳೂರು ಕರ್ನಾಟಕದಲ್ಲಿ 126 ಸಂಘಟನೆಗಳಿವೆ. ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ನಮ್ಮ ಮನವಿ. ಅದಕ್ಕೆ ಸಹ ಎಲ್ಲರೂ ಸ್ಪಂದಿಸಿದ್ದಾರೆ. ಅದೇ ರೀತಿ ಈ ದಿನ 9ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ನಾವು KSRTC, BMTC ಮತ್ತೆ ಇನ್ನೆಲ್ಲ ಸಂಘಟನೆ ಮುಖಾಂತರ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಬಂದಿರುವಂತ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದಕ್ಕೆ ನಾವು ಎಲ್ಲರೂ ಸಹ ಆಭಾರಿಗಳಾಗಿದ್ದೇವೆ. EPS 95 ಪಿಂಚಣಿದಾರರ ಹೋರಾಟಕ್ಕೆ EPS 95 ಪಿಂಚಣಿದಾರರ ಹೋರಾಟಕ್ಕೆ EPS 95 ಪಿಂಚಣಿದಾರರ ಹೋರಾಟಕ್ಕೆ ಒಂದು ಮಾತನ್ನ ನಾನು ಅಂತಿಮವಾಗಿ ಹೇಳ್ತಾ ಇದ್ದೇನೆ. ಹೈಯರ್ ಪೆನ್ಷನ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ತೀರ್ಪನ್ನ ಧಿಕ್ಕರಿಸಿ ನಡೀತಕ್ಕಂಥ EPF ಅಧಿಕಾರಿಗಳಿಗೆ ನಾನು ಈ ತುಂಬಿದ ಸಭೆಯಲ್ಲಿ ಧಿಕ್ಕಾರ ಹೇಳ್ತಾ ಇದ್ದೀನಿ. ಏನ್ ತಿಳ್ಕೊಂಡಿದ್ದಾರೆ ಅವರು, ನಿವೃತ್ತ ನೌಕರರು ಅಂದ್ರೆ ಏನೋ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದನ್ನ ಹಾಕಿದ್ರೆ ಅದನ್ನ ಪರಿಗಣಿಸದೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಈ ದೇಶದಲ್ಲಿ, ಯಾವುದೇ ಕಾನೂನು ಎಲ್ಲವನ್ನು ಗಾಳಿ ತೂರಿ ತಾವು ಮಾತ್ರ ಸವಲತ್ತುಗಳನ್ನು ಅನುಭವಿಸೋದು ಯಾವ ನ್ಯಾಯ? ಸ್ನೇಹಿತರೆ, ತಾವ್ಯಾರು ಕೂಡ ಹೆದರಬಾರದು. ನಾನು ಈಗಾಗಲೇ ಹಲವಾರು ಸಭೆಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹಾಗೂ ಇತ್ತೀಚೆಗೆ ಮಧುರೈ ಕೋರ್ಟ್ ನಲ್ಲಿ ಇರತಕ್ಕಂತ ತೀರ್ಪು ನ್ಯಾಯಾಧೀಶರು ಉಗಿದು ಬರೆದಿದ್ದಾರೆ. EPF ಅಧಿಕಾರಿಗಳಿಗೆ ಏನ್ ನೀವು ಸುಪ್ರೀಂ ಕೋರ್ಟ್ ತೀರ್ಪನ್ನ ಯಾವ ರೀತಿ ನೀವು ಅನುಷ್ಠಾನಗೊಳಿಸಿದ್ದೀರಾ, ಎಲ್ಲವನ್ನು ನೀವು ಕಡೆಗಣಿಸಿ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅಂತ ಹೇಳಿ ತನ್ನ ಒಂದು 29 ಪುಟಗಳ ಒಂದು ತೀರ್ಪಿನಲ್ಲಿ ಮಾನ್ಯ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ. ನಾನು ಈಗಾಗಲೇ ತಿಳಿಸಿದ್ದೀನಿ ಸ್ನೇಹಿತರೆ. ಮತ್ತೆ ಈ ಒಂದು ಮಧುರೈ ಕೋರ್ಟಿನ ಬಗ್ಗೆ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ, ಅದಾದ ನಂತರ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಹೋಗುತ್ತೆ. ಆದ್ರೆ ಅಷ್ಟವರೆಗೂ ನಾವು ಕಾಯಕ್ಕೆ ತಯಾರಿಲ್ಲ. ಈ ಒಂದು ಏನು CBD ಸಭೆಯಲ್ಲಿ ಈ ಒಂದು ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಾನು ಈ ಸಭೆಯ ಮೂಲಕ EPF ಅಧಿಕಾರಿಗಳು ಮತ್ತು ಮುನ್ಸೂಚ್ ಮಾಡೇವಿ ಅವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣದಲ್ಲಿ ನೀವು ತೀರ್ಪನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಬೀದಿಗಿಳ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ, ನಾವು ನಿಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತೀವಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನೀವು ಇಷ್ಟು ಸಾವಿರಾರು ಜನ ನೀವು ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿದ್ರಲ್ಲ, ಅದಕ್ಕೆ ನಮಗೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹಲವಾರು ಪ್ರತಿಭಟನೆಗಳನ್ನ ಮಾಡ್ತೇವೆ. ಫ್ರೀಡಂ ಪಾರ್ಕ್ ಇರೋದೇ ಪ್ರತಿಭಟನೆ ಮಾಡ್ಲಿಕ್ಕೆ, ಧಿಕ್ಕಾರ ಕೂಗ್ಲಿಕ್ಕೆ, ಮತ್ತೆ ಅವರಿಗೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಈ ಪ್ರತಿಭಟನೆ ಮೂಲಕ. ಸ್ನೇಹಿತರೆ, ತಾವ್ಯಾರು ಕೂಡ ಹೆದರಬಾರದು. ನಾನು ಇಷ್ಟು ಸಮಯ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಶ್ರೀ ನಟರಾಜರವರು
ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಅವರು ನಿರೂಪಣೆ ಮಾಡಿ ಎಲ್ಲವನ್ನೂ ಕೂಡ ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ. ನಿಜವಾಗೂ ಒಂದು ಶ್ಲಾಘನೀಯ ಕೆಲಸವನ್ನ ನಮ್ಮ ನಟರಾಜ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಇನ್ನ